ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್, ತಂಬಿಟ್ಟು. ಈಶ್ವರನಿಗೆ ಪ್ರಿಯವಾದ ಒಂದು ತಂಬಿಟ್ಟು, ಹುರಿಗಡಲೆ ತಂಬಿಟ್ಟು ಮಾಡುತ್ತಿದ್ದೇನೆ. ಇನ್ನು ಬಂತಲ್ಲ ನಮಗೆ ಶಿವರಾತ್ರಿಗೆ ಈ ಥರ ಒಂದು ರೆಸಿಪಿ ಮಾಡಿ ನಮ್ಮ ನೈವೇದ್ಯಕ್ಕೆ ಇಟ್ಟರೆ ಈಶ್ವರನಿಗೆ ಎಷ್ಟು ಇಷ್ಟ ಆಗ್ತದೆ ನೋಡಿ. ತುಂಬ ಈಸಿಯಾಗಿ ಮಾಡಿಕೊಡುವಂಥ ಒಂದು ರೆಸಿಪಿ. ತುಂಬ ಚೆನ್ನಾಗಿರ್ತದೆ, ಟೇಸ್ಟಿಯಾಗಿ ಇರ್ತದೆ. ಹಾಗೆ ಈಶ್ವರನಿಗೂ ಇಷ್ಟ ಅಲ್ವಾ, ಹಾಗಾಗಿ ನಾವು ಈ ಶಿವರಾತ್ರಿಗೆ ಇದು ಬೆಸ್ಟ್ ಅಂತ ಅನಿಸ್ತದೆ ನನಗೆ ಮಾಡುವುದು. ನೋಡಿ, ಸೂಪರಾಗಿ ಇರ್ತದೆ, ನೋಡುವಾಗಲೇ ತಿನ್ನುವ ಅನಿಸ್ತದೆ ನೋಡಿ. ದೇವರ ನೈವೇದ್ಯ ಮಾಡಿ ನಾವೇ ಅಲ್ವ ತಿನ್ನುವುದು. ತಿಂದು ನೋಡಿ, ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಆಯಿತಾ? ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಆಯಿತಾ? ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಒಳಗೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಈಸಿಯಾಗಿ ಮಾಡ್ಕೊಳ್ಬೋದು, ಮತ್ತು ಜಾಸ್ತಿ ಏನು ಮನೆಯಲ್ಲಿ ಇರುವಂಥ ಸಾಮಗ್ರಿಗಳಿಂದನೇ ಮಾಡ್ಕೊಳ್ಬೋದು. ಕಡಲೆ ಎಲ್ಲ ಮನೆಯಲ್ಲೇ ಇರ್ತದಲ್ವ, ಹಾಗೆ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗ್ತದೆ ನೋಡಿ. ಒಂದು 15 ದಿವಸ ಅಂತೂ ಸ್ಟೋರ್ ಮಾಡಿ ಇಡ್ಬೋದು, ಡಬ್ಬಕ್ಕೆ ಹಾಕಿಟ್ರೆ ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಈ ತಂಬಿಟ್ಟು, ಹುರಿಗಡಲೆ ತಂಬಿಟ್ಟು ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಈಗ ನಾನೊಂದು ಪ್ಯಾನ್ ಇಟ್ಟಿದ್ದೇನೆ, ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇಲ್ಲಿ ನೆಲಗಡಲೆ ಬೀಜ ಇದೆ, ಶೇಂಗಾ ಬೀಜ, ಇದನ್ನು ಹಾಕ್ಕೊಳ್ತೇನೆ. ಮುಕ್ಕಲ್ ಬೌಲ್ ಇದೆ ಫ್ರೆಂಡ್ಸ್, ಇಲ್ಲಿ ಮುಕ್ಕಲ್ ಬೌಲ್ ಇದೆ, ಹಾಕ್ಕೊಳ್ತೇನೆ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಓಕೆ ಫ್ರೆಂಡ್, ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಆಗಿದೆ, ರೋಸ್ಟ್ ಆಗಿದೆ ನೋಡಿ. ಗೊತ್ತಾಗ್ತದೆ ನೋಡಿ, ಒಡ್ಕೊಳ್ತದೆ, ಆಗಿದೆ. ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ಈಗ ಅದೇ ಪ್ಯಾನನ್ನು ಇಟ್ಟಿದ್ದೇನೆ. ಈಗ ಇದರಲ್ಲಿ ಒಂದು ಬೌಲು ಹುರಿಗಡಲೆ ಇದೆ, ಪುಟಾಣಿ ಇದೆ, ಇದನ್ನು ಹಾಕ್ಕೊಳ್ತೇನೆ. ಇದೇನು ಜಾಸ್ತಿ ಫ್ರೈ ಆಗಬೇಕಂತಿಲ್ಲ, ಅದು ಆಗಲೇ ಹುರಿದಂಥ ಇದು ಪುಟಾಣಿ, ಆದರೆ ಸ್ವಲ್ಪ ರೋಸ್ಟ್ ಆಗಬೇಕಾಗ್ತದೆ, ಸ್ವಲ್ಪ ಬಿಸಿ ಆಗಲಿ ಅಷ್ಟೇ. ಇದೊಂದು 3 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕಾಗ್ತದೆ, ಬಿಸಿ ಮುಟ್ಟಿದರೆ ಸಾಕು. ಓಕೆ ಫ್ರೆಂಡ್ಸ್, ಇದು ಕೂಡ ಆಗಿದೆ. ಇದು ಮುಟ್ಟಿದರೆ ಬಿಸಿ ಆಗ್ತದಲ್ಲ, ಅಷ್ಟಾದರೆ ಸಾಕಾಯ್ತಾ. ಈಗ ಇದನ್ನು ಕೂಡ ಒಂದು ಪ್ಲೇಟಿಗೆ ತಗೊಳ್ತೇನೆ. ಇದು ಸಪ್ರೇಟಾಗಿ ತಗೊಳ್ಬೇಕಾಗ್ತದೆ, ನಮ್ಮ ಶೇಂಗಾ ಬೀಜ ಹಾಗೆ ಪುಟಾಣಿಯನ್ನು. ಈಗ ಫ್ರೆಂಡ್ಸ್, ಪುನಃ ನಾನು ಪ್ಯಾನ್ ಇಟ್ಟಿದ್ದೇನೆ. ಈಗ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್, ಆಯಿತಾ? ನಾನು ಬಿಳಿ ಎಳ್ಳು ತಗೊಂಡಿದ್ದೇನೆ, ವೈಟ್ ಸಿಸಿಮಿ ಸೀಡ್ಸ್ ತಗೊಂಡಿದ್ದೇನೆ, ಹಾಕೊಳ್ಳುವ. ಹಾಗೆ ಇಲ್ಲಿ ಬ್ಲ್ಯಾಕ್ ಎಳ್ಳು 2 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ. ಎರಡು ಕೂಡ ಈಕ್ವಲ್ ಆಗಿ ತಗೊಂಡಿದ್ದೇನೆ, 2 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ. ಇದನ್ನು ಲೋ ಫ್ಲೇಮಲ್ಲೇ ಚಟಪಟ ಆಗುವವರೆಗೆ, ಅರೋಮಾ ಬರೋವರೆಗೆ ನಾವು ಫ್ರೈ ಮಾಡ್ಕೊಳ್ಬೇಕು. ಇದು ಗೊತ್ತಾಗ್ತದೆ ಫ್ರೆಂಡ್ಸ್, ಸಿಡಿತದೆ, ಅಷ್ಟಾಗಬೇಕು. ಇದು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಆಯಿತಾ? ಓಕೆ ಫ್ರೆಂಡ್ಸ್, ಇದು ಸಹ ಚಟಪಟ ಆಗ್ತಾ ಇದೆ. ಈಗ ನಾವು 1 ಟೇಬಲ್ ಸ್ಪೂನ್ ಗಸಗಸೆ ತಗೊಂಡಿದ್ದೇನೆ, ಇದನ್ನು ಹಾಕೊಳ್ಳುವ. ಪಪ್ಪಿ ಸೀಡ್ಸ್ ತಗೊಂಡಿದ್ದೇನೆ, ಇದು ಒಟ್ಟಿಗೆ ಫ್ರೈ ಆಗ್ತದೆ. ಓಕೆ ಫ್ರೆಂಡ್ಸ್, ಎಲ್ಲ ಆಗಿದೆ, ರೋಸ್ಟ್ ಆಗಿದೆ. ಇದು ತಗೊಳ್ಳುವ. ಇದನ್ನು ಕೂಡ ಒಂದು ಪ್ಲೇಟಿಗೆ ಹಾಕ್ಕೊಳ್ತೇನೆ. ಈಗ ಕೊನೆಯಲ್ಲಿ ಫ್ರೆಂಡ್ಸ್, ನಾನು ಕೊಬ್ಬರಿ ತುರಿ ತಗೊಂಡಿದ್ದೇನೆ, ಒಣ ಕೊಬ್ಬರಿ ತುರಿ, ಇದನ್ನು ಹಾಕ್ಕೊಳ್ಳುವ. ಇದು ಕೂಡ 3/4 ಕಪ್ ತಗೊಂಡಿದ್ದೇನೆ, ಆಯಿತಾ? ಇದು ಕೂಡ ಅರೋಮಾ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಇದು ಡ್ರೈ ಆಗಿರ್ತದೆ, ಆದರೆ ಇನ್ನು ಸ್ವಲ್ಪ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತದೆ. ಓಕೆ ಫ್ರೆಂಡ್ಸ್, ನೋಡಿ, ನಮ್ಮ ಕೊಬ್ಬರಿ ತುರಿ ಕೂಡ ಫ್ರೈ ಆಗಿದೆ ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ, ಸ್ವಲ್ಪ ಬ್ರೌನ್ ಆಗಿದೆ ನೋಡಿ, ಇಷ್ಟ ಆಗಬೇಕು. ಇದನ್ನು ಕೂಡ ನಾನು ತಗೊಳ್ತೇನೆ, ಸ್ಟವ್ ಆಫ್ ಮಾಡ್ತೇನೆ ನೋಡಿ, ಒಂದು ಪ್ಲೇಟಿಗೆ ಹಾಕ್ಕೊಳ್ತೇನೆ, ಆಯಿತಾ? ನೋಡಿ ಫ್ರೆಂಡ್ಸ್, ನೋಡಿ ಎಲ್ಲ ರೆಡಿ ಆಗಿದೆ ಮತ್ತು ಕೂಲ್ ಆಗಿದೆ. ನಾವು ಒಂದು ಮಿಕ್ಸಿ ಜಾರಿಗೆ ಸೇರಿಸಬೇಕಾಗ್ತದೆ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ. ಇದನ್ನು ಮೊದಲಿಗೆ ಹಾಕ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್, ಇದು ತುಂಬ ನುಣ್ಣಗೆ ಪೌಡ್ರ್ ಆಗಬೇಕು. ಇದು ನೈಸಾಗಿ ಪೌಡ್ರ್ ಹಾಕಬೇಕು. ಇದನ್ನು ಫಸ್ಟಿಗೆ ಪೌಡ್ರ್ ಮಾಡ್ಕೊಳ್ತೇನೆ. ಓಕೆ ಫ್ರೆಂಡ್ಸ್, ನೋಡಿ ಪೌಡ್ರ್ ಆಗಿದೆ.
ತುಂಬ ನೈಸಾಗಿ ಪೌಡ್ರ್ ಆಗಿದೆ ನೋಡಿ. ಇಷ್ಟೇ ಆಗಬೇಕು. ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತೇನೆ. ಈಗ ಪುನಃ ಇದಕ್ಕೆ ನಾವು ಈ ಕೊಬ್ಬರಿ ಹಾಗೂ ಎಳ್ಳನ್ನು ಹಾಕ್ಕೊಳ್ಳುವ. ಓಕೆ ಫ್ರೆಂಡ್ಸ್, ಎಲ್ಲ ಹಾಕಿದ್ದೇನೆ. ಈಗ ನಾವು ನೆಲಗಡಲೆ ಬೀಜ ಹಾಕ್ಕೊಳ್ಳುವ. ಹಾಗೆ ಇಲ್ಲಿ ಒಂದು 1/4 ಟೀ ಸ್ಪೂನ್ ಜಿಂಜರ್ ಪೌಡರ್ ತಗೊಂಡಿದ್ದೇನೆ ಫ್ರೆಂಡ್ಸ್. ಶುಂಠಿ ಪೌಡರ್ ತಗೊಂಡಿದ್ದೇನೆ. ಹಾಗೆ ಏಲಕ್ಕಿ ಪೌಡರ್ ತಗೊಂಡಿದ್ದೇನೆ ಫ್ರೆಂಡ್ಸ್. ಇಲ್ಲಿ 1 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ. ಹಾಕ್ಕೊಳ್ಳುವ. ಇದು ಘಮಕ್ಕೋಸ್ಕರ. ಹಾಗೆ ಶುಂಠಿ ಹಾಕೋದ್ರಿಂದ ನಮಗೆ ಕಡಲೆಯಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತದಲ್ವ, ಅದನ್ನು ಕೂಡ ಚೆನ್ನಾಗಿ ಡೈಜೆಷನ್ ಮಾಡ್ತದೆ. ಅದಕ್ಕೂ ಕೂಡ ಒಳ್ಳೆಯದು. ನಾನು ಇದನ್ನು ತರಿಯಾಗಿ ರುಬ್ಕೊಂಡು ಬರ್ತೇನೆ. ನೋಡಿ, ಇದು ಕೂಡ ಆಗಿದೆ. ಹೀಗೆ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಯಾಕೆಂದರೆ ನಮ್ಮ ಲಡ್ಡಲ್ಲಿ ಈ ಥರ ಉಂಡೆಯಲ್ಲಿ ಈ ಥರ ಒಂದು ಬಾಯಿಗೆ ಸಿಕ್ಕಿದೆ, ಈ ಥರ ತರಿ ಇದ್ದರೆ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ನಾನು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋದಿಲ್ಲ, ಹೀಗೆ ಮಾಡ್ಕೊಳ್ಬೇಕಾಗ್ತದೆ. ಆಯಿತಾ, ಚೆನ್ನಾಗಿರ್ತದೆ. ಓಕೆ, ಈಗ ನಮ್ಮ ಬೆಲ್ಲವನ್ನು ಕರಗಿಸಲಿಕ್ಕೆ ಇಡೋಣ ಫ್ರೆಂಡ್ಸ್. ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೇನೆ. ಇದಕ್ಕೆ ನಾನು ಒಂದು 3/4 ಬೌಲು ಬೆಲ್ಲ ತಗೊಂಡಿದ್ದೇನೆ. 3/4 ಬೌಲ್ ತಗೊಂಡಿದ್ದೇನೆ. ಇದನ್ನು ಹಾಕ್ಕೊಳ್ಳುವ. ಇದು ಜೋನಿ ಬೆಲ್ಲ, ಬೇಗ ಕರಗ್ತದೆ. ಹಾಗೆ ಫ್ರೆಂಡ್ಸ್, ಒಂದು 3 ಟೇಬಲ್ ಸ್ಪೂನ್ ವಾಟರ್ ತಗೊಂಡಿದ್ದೇನೆ. ಹಾಕ್ಕೊಳ್ಳುವ. ಇದು ಚೆನ್ನಾಗಿ ಕರಗಬೇಕು ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಬೆಲ್ಲ ಎಲ್ಲ ಕರಗಿ ಒಂದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದರೆ ಸಾಕಾಗ್ತದೆ. ನಾವು ಪಾಕ ಎಲ್ಲ ತುಂಬ ಮಾಡಬೇಕು ಆ ಥರ ಎಂತ ಇಲ್ಲ. ನಿಮಗೆ ತೋರಿಸ್ತೇನೆ ನೋಡಿ. ನಾವು ವಾಟರಿಗೆ ಹಾಕಬೇಕು ಆ ಥರ ಎಂತ ಇಲ್ಲ ನಮ್ಮ ತಂಬಿಟ್ಟು ಮಾಡುವಾಗ. ನೋಡಿ, ಸ್ವಲ್ಪ ಹೀಗೆ ಅಂಟಿದರೆ ಸಾಕಾಯ್ತಾ ಕೈಗೆ. ನೋಡಿ, ಸ್ವಲ್ಪ ಗೊತ್ತಾಗ್ತದೆ, ಒಂಥರ ಅಂಟು ಬರ್ತದೆ. ಅಷ್ಟಾದರೆ ಸಾಕು. ಪಾಕ ಮಾಡಲಿಕ್ಕಿಲ್ಲ. ನಾನು ಸ್ಟವ್ ಆಫ್ ಮಾಡ್ತೇನೆ. ಕರಗಿದ ಮೇಲೆ ಒಂದು ಕುದಿ ಬಂದರೆ ಸಾಕು ಅಷ್ಟೇ. ಮತ್ತು ಅದಕ್ಕಿಂತ ಜಾಸ್ತಿ ನೀವು ಕುದಿಸಲಿಕ್ಕೆ ಹೋಗಬೇಡಿ. ನಾನು ಸ್ಟವ್ ಆಫ್ ಮಾಡಿದ್ದೇನೆ. ನೋಡಿ ಫ್ರೆಂಡ್ಸ್, ಹೀಗೆ ಮಾಡಿದರೆ ಗೊತ್ತಾಗ್ತದೆ. ಸ್ವಲ್ಪ ನೋಡಿ, ಹೀಗೆ ಬರ್ತದೆ ನೋಡಿ. ಇಷ್ಟಾದರೆ ಸಾಕು. ಆಯಿತಾ, ಒಂದು ಕುದಿ ಬರುವಾಗಲೇ ಹೀಗೆ ಬರ್ತದೆ ಅಷ್ಟೇ. ಇನ್ನು ಜಾಸ್ತಿ ಕುದಿಸಲಿಕ್ಕೆ ಹೋಗಬೇಡಿ. ಇದನ್ನು ನಾವು ಸ್ಟ್ರೈನ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ನಾನೊಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ. ಇದು ನಮ್ಮ ಹುರಿಗಡಲೆ ಹಿಟ್ಟನ್ನು ಕೂಡ ಹಾಕ್ಕೊಳ್ತೇನೆ. ಎಲ್ಲ ಮಿಕ್ಸ್ ಮಾಡುವ. ಈಗ ಫ್ರೆಂಡ್ಸ್, ಈಗ ನಾವು ಇದು ಜಾಗ್ರಿ ಸಿರಪ್ಪನ್ನು ನಾವಿಲ್ಲಿ ಹಾಕ್ಕೊಳ್ಳುವ. ನೋಡಿ, ಇದನ್ನು ಹಾಕ್ಕೊಳ್ಳುವ. ಒಂದೇ ಸರಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಒಂದಿಷ್ಟು ಇಟ್ಕೊಳ್ಳಿ, ಮತ್ತು ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳುವ. ಬೇಕಾದರೆ ಹಾಕ್ಕೊಳ್ಳುವ. ಹಾಗೆ ಸ್ವಲ್ಪ ತುಪ್ಪ ಹಾಕ್ತೇನೆ. 1 ಟೇಬಲ್ ಸ್ಪೂನ್ ಹಾಕ್ತೇನೆ. ತುಪ್ಪ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರ್ತದೆ. ಎಲ್ಲ ಮಿಕ್ಸ್ ಮಾಡುವ ಸ್ಪೂನಲ್ಲಿ. ಓಕೆ ಫ್ರೆಂಡ್ಸ್, ನಾನೀಗ ಕೈಯಲ್ಲೇ ಮಾಡ್ಕೊಳ್ತೇನೆ. ಸ್ವಲ್ಪ ಬಿಸಿ ಕೈಗೆ ತಾಗ್ತದೆ, ಏನು ಜಾಸ್ತಿ ಏನು ಬಿಸಿ ಇರುವುದಿಲ್ಲ. ನೋಡಿ ಫ್ರೆಂಡ್ಸ್, ನಮಗೆ ಇಷ್ಟರಲ್ಲೇ ನಮಗೆ ಕರೆಕ್ಟಾಗಿ ಹದ ಆಗಿದೆ ನೋಡಿ. ಇಷ್ಟು ನಮಗೆ ಸಿರಪ್ ಉಳಿದಿದೆ ನೋಡಿ. ಇದನ್ನು ನಾನು ಹಾಕ್ಕೊಳ್ಳೋದಿಲ್ಲ ಈಗ. ನೋಡಿ, ಇಷ್ಟು ಉಳಿದಿದೆ. ಇದು ಹಾಕೋದು ಬೇಡ, ನನಗೆ ಇಷ್ಟೇ ಕರೆಕ್ಟಾಗಿದೆ. ನಾವು ಮಾಡ್ಕೊಳ್ಳುವಾಗ ಒಂಚೂರು ಜಾಸ್ತಿನೇ ಮಾಡ್ಕೊಳ್ಬೇಕಾಗ್ತದೆ ಸಿರಪ್ಪು. ಯಾಕೆಂದರೆ ಗೊತ್ತಾಗೋದಿಲ್ಲಲ್ಲ, ಜಾಸ್ತಿ ಆದರೂ ತೊಂದರೆ ಇಲ್ಲ, ಕಡಿಮೆ ಆಗಬಾರ್ದಲ್ವ. ಕಡಿಮೆ ಆದರೆ ಚೆನ್ನಾಗಿರೋದಿಲ್ಲ. ನೋಡಿ, ಈಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೇನೆ ಕೈಗೆ. ನೋಡಿ ಫ್ರೆಂಡ್ಸ್, ಕೈಗೆ ಸ್ವಲ್ಪ ನಾನು ಗೀ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಬೇಕಾಗ್ತದೆ.
ಈಗ ಸ್ವಲ್ಪ ಸ್ವಲ್ಪ ತಗೊಂಡು ನಮಗೆ ಎಷ್ಟು ಗಾತ್ರದ್ದು ಬೇಕೋ ಅಷ್ಟು ಗಾತ್ರದಲ್ಲಿ ನಾವು ಲಡ್ಡು ಮಾಡ್ಕೊಳ್ಳುವ, ಉಂಡೆ ತಂಬಿಟ್ಟು ಉಂಡೆ ಮಾಡ್ಕೊಳ್ಳುವ. ನೋಡಿ ಈಸಿಯಾಗಿ ಬರ್ತದೆ, ಆಯಿತಾ? ಚಿಕ್ಕದಾದರೆ ಚಿಕ್ಕದು ಮಾಡ್ಕೊಳ್ಬೋದು, ದೊಡ್ಡದಾದರೆ ದೊಡ್ಡದು ಮಾಡ್ಕೊಳ್ಬೋದು. ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳುವ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನೋಡಿ ಫ್ರೆಂಡ್ಸ್, ಈಗ ನಾನು ಎಲ್ಲವನ್ನು ಉಂಡೆ ಕಟ್ಕೊಳ್ತೇನೆ. ಓಕೆ ಫ್ರೆಂಡ್ಸ್, ನಮ್ಮ ಉಂಡೆ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ನಾವು ಈ ಬೆಲ್ಲದ ಸಿರಪನ್ನು ಫ್ರೆಂಡ್ಸ್ ನಾವು ಟೀ ಕಾಫಿ ಮಾಡುವಾಗ ಹಾಕ್ಕೊಳ್ಬೋದು, ಏನು ವೇಸ್ಟ್ ಆಗೋದಿಲ್ಲ. ನೋಡಿ, ಕಾಫಿ ಟೀ ಮಾಡುವಾಗ ಹಾಕ್ಕೊಳ್ಬೋದು, ಆಯಿತಾ? ನೋಡಿ ತುಂಬ ಚೆನ್ನಾಗಿರ್ತದೆ. ನೀವು ಈ ಶಿವರಾತ್ರಿಗೆ ನೀವು ರೆಡಿ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ. ದೇವರ ನೈವೇದ್ಯಕ್ಕೆ ತಂಬಿಟ್ಟು ತುಂಬ ಚೆನ್ನಾಗಿರ್ತದೆ. ನಮ್ಮ ಈಶ್ವರನಿಗೆ ಪ್ರಿಯವಾದ ತಂಬಿಟ್ಟು ನೀವು ಕೂಡ ಮನೇಲಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಹೇಗೆ ಬಂದಿದೆ ಅಂತ ಕೂಡ ನನಗೆ ಕಮೆಂಟಲ್ಲಿ ಹೇಳಿ. ಸರ್ವ್ ಮಾಡೋಣ.